ಬಿಗ್ ಬಾಸ್ ಕನ್ನಡ ಗ್ರ್ಯಾಂಡ್ ಫಿನಾಲೆ ಮುಗಿತು. ಹನುಮಂತ ಕಪ್ ಗೆದ್ದಿದ್ದು ಆಯ್ತು. ಹನುಮಂತ ಕಪ್ ಗೆಲ್ಲೋದಕ್ಕೆ ಅರ್ಹರು ಅಂತ ಬಹುತೇಕರು ಹೇಳ್ತಿದ್ದಾರೆ. ಆದ್ರೀಗ ಹನುಮಂತನ ಗೆಲುವಿನ ಬಗ್ಗೆ ಅಪಸ್ವರ ಎದ್ದಿದೆ. ಹನುಮಂತನನ್ನ ಗೆಲ್ಸೋದಕ್ಕಿಂತ ಬೇರೆ ಯಾರನ್ನಾದ್ರೂ ಗೆಲ್ಸ್ತಿದ್ರೆ ಒಳ್ಳೇದಿತ್ತು ಅಂತ ತ್ರಿವಿಕ್ರಮ್ ತಾಯಿ ಬೇಸರ ಹೊರ ಹಾಕಿದ್ದಾರೆ. ಈ ಹೇಳಿಕೆ ನೀಡಿದ ಬೆನ್ನಲ್ಲೇ ತ್ರಿವಿಕ್ರಮ್ ತಾಯಿ ಟ್ರೋಲ್ಗೆ ಆಹಾರ ಆಗಿದ್ದಾರೆ. ಅಷ್ಟಕ್ಕೂ ತ್ರಿವಿಕ್ರಮ್ ತಾಯಿ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದು ಯಾಕೆ? ಹನುಮಂತನಿಗೆ ವಿನ್ನರ್ ಪಟ್ಟ ಕೊಡಬಾರ್ದಿತ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಎಲ್ಲಾ ಸೀಸನ್ಗಳಿಗಿಂತ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿದೆ. ಅಷ್ಟೇ ಅಲ್ಲ, ಹೊಸ ದಾಖಲೆಯೊಂದು ನಿರ್ಮಾಣವಾಗಿದೆ. ಪ್ರತಿ ಬಾರಿಯೂ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ಮಧ್ಯದಲ್ಲೇ ಮನೆಯಿಂದ ಆಚೆ ಹೋಗ್ಬಿಡ್ತಿದ್ರು. ಆದ್ರೆ ಇದೀಗ ಅದು ಉಲ್ಟಾ ಆಗ್ಬಿಟ್ಟಿದೆ. ಈ ಸೀಸನ್ ನಲ್ಲಿ ಹನುಮಂತ ಗೆದ್ದಿದ್ದು ರಜತ್ 3ನೇ ಸ್ಥಾನ ಪಡೆದು ಇತಿಹಾಸ ನಿರ್ಮಿಸಿದ್ದಾರೆ. ಇದೀಗ ಹನುಮಂತು ಗೆಲುವಿನ ಬಗ್ಗೆ ಅಪಸ್ವರವೊಂದು ಎದ್ದಿದೆ. ತ್ರಿವಿಕ್ರಮ್ ತಾಯಿ ಹನುಮಂತು ಗೆಲ್ಬಾರ್ದಿತ್ತು ಅಂತ ಹೇಳಿ ಟೀಕೆಗೆ ಗುರಿಯಾಗಿದ್ದಾರೆ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಬೆನ್ನಲ್ಲೇ ಬಿಗ್ ಬಾಸ್ ರನ್ನರ್ ಅಪ್ ತ್ರಿವಿಕ್ರಮ್ ತಾಯಿ ಹೆಚ್ಚು ಸುದ್ದಿಯಲ್ಲಿದ್ದಾರೆ. ಅವರ ಹೇಳಿಕೆಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ತಮ್ಮ ಮಾತುಗಳಿಂದಲೂ ಎಲ್ಲರ ಗಮನ ಸೆಳೆದಿದ್ದಾರೆ. ಕಾರಣ, ತ್ರಿವಿಕ್ರಮ್ ತಾಯಿ ಬಿಗ್ ಬಾಸ್ ವಿನ್ನರ್ ಬಗ್ಗೆ ನೇರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹನುಮಂತು ಏನೂ ಅಲ್ಲ, ಅವನಲ್ಲಿ ಏನು ಕಾಣಲೇ ಇಲ್ಲ. ಆತನಿಗೆ ವಿನ್ನರ್ ಪಟ್ಟ ಕೊಡದೆ ಬೇರೆ ಯಾರಿಗಾದ್ರೂ ಕೊಡ್ತಿದ್ರೆ ಖುಷಿ ಆಗ್ತಿತ್ತು. ಹಾಗಂತ ನನ್ನ ಮಗನಿಗೆ ಬಿಗ್ ಬಾಸ್ ಟ್ರೋಫಿ ಕೊಡಬೇಕು ಅಂತ ಏನೂ ಅಲ್ಲ. ಆದ್ರೆ ಹನುಮಂತಿಗೆ ಟ್ರೋಫಿ ಕೊಟ್ಟಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇದು ಈಗ ಹನುಮಂತು ಫ್ಯಾನ್ಸ್ ಕೋಪಕ್ಕೆ ಕಾರಣವಾಗಿದೆ. ಇದೇ ವಿಡಿಯೋ ಇಟ್ಕೊಂಡು ಟ್ರೋಲ್ ಮಾಡ್ತಿದ್ದಾರೆ. 5.23 ಕೋಟಿ ವೋಟ್ ಬಂದಿರೋದು ಸುಳ್ಳ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ಹಾಗೆ ತ್ರಿವಿಕ್ರಮ್ ತಾಯಿ ನೇರವಾಗಿ ಮಾತಾಡ್ತಾರೆ. ಅದು ದೊಡ್ಡಮನೆಗೆ ಬಂದಾಗಲೇ ಗೊತ್ತಾಗಿದೆ. ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಬಗೆಗಿನ ಸ್ನೇಹದ ವಿಚಾರದಲ್ಲೂ ತ್ರಿವಿಕ್ರಮ್ ತಾಯಿ ನೇರವಾಗಿ ಮಾತನಾಡಿದ್ರು. ನನ್ನ ಮಗನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀಯಾ, ತುಂಬಾ ಖುಷಿ ಆಯ್ತು. ರಾಧಾ ಮತ್ತು ಕೃಷ್ಣನನ್ನ ನೋಡಿದ ಹಾಗೆ ಆಯ್ತಂತ ಹೇಳಿದ್ರು. ಈ ಬಗ್ಗೆ ತಿಳ್ಕೊಂಡ ತ್ರಿವಿಕ್ರಮ್ ತಮ್ಮ ಅಮ್ಮನ ಬಗ್ಗೆ ಹೇಳಿದ್ರು. ನನ್ನ ಅಮ್ಮ ತುಂಬಾನೇ ನೇರವಾಗಿ ಇದ್ದಾರೆ, ಅವ್ರು ನೇರವಾಗಿ ಎಲ್ಲವನ್ನ ಹೇಳಿಕೊಳ್ತಾರೆ ಅಂತ ಹೇಳಿದ್ರು. ಅದೇ ರೀತಿ ಇದೀಗ ನೇರವಾಗಿ ಬಿಗ್ ಬಾಸ್ ವಿನ್ನರ್ ಬಗ್ಗೆ ಮಾತನಾಡಿದ್ದಾರೆ. ಆದ್ರೂ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಆಟದಲ್ಲಿ ಯಾಕೆ ಏನು ಕಾಣಿಸಲೇ ಇಲ್ಲ ಅಂತ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಹನುಮಂತ ಗೆದ್ದಿರೋದು ಬಹುತೇಕ ವೀಕ್ಷಕರಿಗೆ ಖುಷಿ ಇದೆ. ಗ್ರ್ಯಾಂಡ್ ಫಿನಾಲೆಗೂ ಮುನ್ನ ಹನುಮಂತ ಗೆಲ್ಲಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಯಾನವೇ ನಡೆದಿತ್ತು. ಇನ್ನು ಸಹಸ್ಪರ್ಧಿಗಳು ಕೂಡ ಹನುಮಂತ ಗೆದ್ದಿರೋದು ಖುಷಿ ಇದೆ, ಅವರೇ ಈ ಸ್ಥಾನಕ್ಕೆ ಅರ್ಹರು ಅಂತ ಹೇಳಿದ್ರು. ಇನ್ನು ಸ್ವತಃ ತ್ರಿವಿಕ್ರಮ್ ಕೂಡ ಹನುಮಂತ ಗೆದ್ದಿರೋದು ನನಗೆ ಖುಷಿ ಇದೆ ಅಂತಾನೆ ಹೇಳಿದ್ರು. ರಜತ್ ಕಿಶನ್ ಕೂಡ ಇದನ್ನೇ ಹೇಳಿದ್ರು. ಹನುಮಂತ ನನ್ನ ತಮ್ಮನೇ ಆಗಿದ್ದಾನೆ, ಆತ ಗೆದ್ದಿದ್ದಾನೆ, ಇದು ನನಗೆ ಖುಷಿ ತಂದಿದೆ ಅಂತ ಹೇಳಿದ್ರು. ಇನ್ನು ಧನ್ರಾಜಾಚಾರ್ ಕೂಡ ಹನುಮಂತ ಗೆದ್ದಿರೋದು ಖುಷಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಒಟ್ಟಾರೆ ಬಿಗ್ ಬಾಸ್ ನಿಂದ ಹೊರಬಂದ ಹನುಮಂತನ ಗೆಲುವು ಎಲ್ಲರಿಗೂ ಖುಷಿ ತಂದಿದೆ. ಆದ್ರೀಗ ತ್ರಿವಿಕ್ರಮ್ ತಾಯಿ ನೇರ ಮಾತುಗಳಿಂದ ಟ್ರೋಲ್ ಪೇಜ್ಗಳಿಗೆ ಆಹಾರ ಆಗಿದ್ದಾರೆ. ಯಾಕೆ ಬಡವರ ಮಕ್ಕಳು ಬೆಳಿಬಾರ್ದು ನಿಮ್ಗೆ? ರೈತರ ಮಕ್ಕಳು ಬೆಳೆದ್ರೆ ನಿಮ್ಗೆ ಸಹಿಸೋದಕ್ಕೆ ಆಗಲ್ವಾ ಅಂತ ಅನೇಕರು ಕೇಳಿದ್ದಾರೆ. ಇನ್ನು ಕೆಲವರು ತ್ರಿವಿಕ್ರಮ್ ತಾಯಿಗೆ ಹನುಮಂತನಲ್ಲಿ ಏನು ಕಾಣಿಸಿಲ್ಲ ಅಂತೆ. ಏನು ಕಾಣಿಸದೆ 5.23 ಕೋಟಿ ಜನ ವೋಟ್ ಹಾಕಿದ್ರ ಅಂತ ಕೇಳ್ತಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.